ನಮಸ್ತೆ ಎಲ್ಲರಿಗೂ. ನೀವೆಲ್ಲರನ್ನು ಸುಸ್ಥಿತಿಗೆ ಸ್ವಾಗತ ಮಾಡಿಕೊಂಡು ಇವತ್ತು ನಾನು ಸಂಕ್ರಾಂತಿ ಹಬ್ಬಕ್ಕೆ ಹೊಸ ತರದ ಲಡ್ಡುವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗ್ ಮಾಡೋದು ನೋಡೋಣ. ಇಲ್ಲದ ಇಷ್ಟು ಲಡ್ಡು ರೆಡಿ ಆಗಿದೆ. ಕಡಿಮೆ ಅಂದ್ರೆ ಒಂದು 75 ಲಡ್ಡು ಮಾಡಿದ್ದೀನಿ ನಾನು. ಸೂಪರ್ ಆದ ಎಳ್ಳು ಬೆಲ್ಲದ ಲಡ್ಡು ರೆಡಿ ಆಗಿದೆ. ತಪ್ಪದೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಬೇಕು. ಇದೇನು ಮಕರ ಸಂಕ್ರಾಂತಿ ಬರ್ತಾ ಇದೆ. ಮಕರ ಸಂಕ್ರಾಂತಿ ಅಂತ ಅಲ್ಲ, ಯಾವ ಹಬ್ಬಕ್ಕೆ ಕೂಡ ನೀವು ಸ್ವೀಟ್ ಲಡ್ಡು ಮಾಡ್ಕೋಬಹುದು. ನಾನು ಸಂಕ್ರಾಂತಿ ಹಬ್ಬಕ್ಕೆ ಒಂದು ಸೂಪರ್ ಆದ ಲಡ್ಡು ಮಾಡಿ ತೋರಿಸ್ತಾ ಇದ್ದೀನಿ. ಎಳ್ಳು ಮತ್ತೆ ನೆಲಗಡಲೆ ಯೂಸ್ ಮಾಡಿ. ಪ್ರತಿ ವರ್ಷವೂ ನಾವು ಎಳ್ಳು ಬೆಲ್ಲ ತಿಂದು ಬೇಜಾರಾಗಿರುತ್ತೆ. ಸೊ ಅದೇ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿಕೊಂಡು ಒಂದು ಸೂಪರ್ ಆದ ಹೊಸ ತರದ ಲಡ್ಡು ಮಾಡಿ ತೋರಿಸ್ತಾ ಇದ್ದೀನಿ. ಖಂಡಿತವಾಗಿಯೂ ನೀವೆಲ್ಲರೂ ಇದನ್ನ ಟ್ರೈ ಮಾಡಿ, ತುಂಬಾ ಸೂಪರ್ ಆಗಿರುತ್ತೆ. ಅದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ತೋರಿಸ್ತಾ ಹೋಗ್ತೀನಿ. ನಾನು ಇಲ್ಲಿ ಒಂದು 400 ಗ್ರಾಮ್ ಅಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. ಇದು ಬಂದು ಸಪ್ಪೆ ಕಡಲೆಪುರಿ ತಗೊಂಡಿದ್ದೀನಿ. ನೀವು ನೋಡ್ಬೋದು, ಈ ತರದ ಕಡಲೆಪುರಿ ಸಿಗುತ್ತೆ ನಿಮಗೆಲ್ಲ ಶಾಪ್ ಅಲ್ಲಿ ಕೂಡ. ಇದನ್ನು ನಾನು 1 ಬೌಲ್ ಅಷ್ಟು ತಗೊಂಡಿದ್ದೀನಿ. 400 ಗ್ರಾಮ್ ಅಷ್ಟು ಬೆಲ್ಲನ ಕುಟ್ಟಿ ಇಟ್ಕೊಂಡಿದ್ದೀನಿ. ನಾನು ತುಂಬಾ ಕ್ಲೀನ್ ಆದ ಬೆಲ್ಲನೇ ತಗೊಂಡಿದ್ದೀನಿ. ನಾನು ಅದನ್ನು ಸೋದಿಸ್ಕೊಳ್ಳೋದೇನಿಲ್ಲ. ಒಂದು 300 ಗ್ರಾಮ್ ಅಷ್ಟು ನೆಲಗಡಲೆನ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನು ತಗೊಂಡಿದ್ದೀನಿ. ನಾನು ಬಾದಾಮ್, ಗೋಡಂಬಿ ಮತ್ತೆ ಪಿಸ್ತಾ ತಗೊಂಡಿದ್ದೀನಿ. ಸ್ವಲ್ಪ ಕೊಬ್ಬರಿನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲವನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಪದಾರ್ಥನ ಹುರ್ಕೊಳ್ಳೋಕ್ಕೆ ಒಂದು ಪಾನನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಹೀಗೆ ನಾನು ಎಳ್ಳು ಹಾಕೊಂಡು ಹುರ್ಕೊಳ್ತೀನಿ. ಎಳ್ಳನ್ನ ಚಂದ ಫ್ರೈ ಮಾಡ್ಕೋಬೇಕು. ಈ ಲಡ್ಡುನ ನಾವು 1-2 ತಿಂಗಳವರೆಗೆ ಸ್ಟೋರ್ ಮಾಡಿ ಇಡ್ಬೋದು, ಏನು ಹಾಳಾಗಲ್ಲ. ಎಲ್ಲ ಪದಾರ್ಥನ ನೀಟಾಗಿ ಹುರ್ಕೊಂಡ್ರೆ. ನಿಧಾನ ಉರಿಯಲ್ಲಿ ಚಂದ ಹುರ್ಕೋಬೇಕು. ಖಂಡಿತವಾಗ್ಲೂ ನೀವೆಲ್ಲ ಟ್ರೈ ಮಾಡಬೇಕು ಈ ಲಡ್ಡುನ. ಸಂಕ್ರಾಂತಿ ಸ್ಪೆಷಲ್ ಲಡ್ಡು ಇದು. ಎಳ್ಳು ಕಂಪ್ಲೀಟ್ ಆಗಿ ಫ್ರೈ ಆಗಿದೆ. ಇದನ್ನು ಈಗ ತೆಗೆದು ಸಪ್ರೇಟ್ ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ನಾವು ಸಾಕಿದು, ಇದನ್ನು ತಗೊಳ್ಳೋಣ. ನೀವು ನೋಡ್ಬೋದು, ಇಷ್ಟ ಆದ್ರೆ ಸಾಕು. ಇವಾಗ ನಾವು ನೆಲಗಡಲೆಲ್ಲ ಹುರ್ಕೊಳ್ಳೋಣ. ನೆಲಗಡಲೆ ಕೂಡ ಚಂದ ಫ್ರೈ ಆಗಬೇಕು. ಸಿಪ್ಪೆ ಕ್ಲೀನಾಗಿ ತೆಗೆಯುವ ಹಾಗೆ ಫ್ರೈ ಮಾಡಿಕೊಂಡು ಇದನ್ನು ದರ್ದರಾಗಿ ಮಿಕ್ಸಿ ಮಾಡ್ಕೋಬೇಕು. ನೆಲಗಡಲೆ ಚಂದ ಫ್ರೈ ಆಗಿದೆ. ಇದನ್ನೊಂದು ಪ್ಲೇಟಿಗೆ ತಗೊಳ್ಳೋಣ. ಎಲ್ಲ ಪದಾರ್ಥನ ಸಪ್ರೇಟಾಗಿ ಹಾಕೋಬೇಕು. ಡ್ರೈ ಫ್ರೂಟ್ಸನ್ನು ಹಾಕಿ ಹುರ್ಕೊಳ್ಳೋಣ. ಚಂದ ಹುರ್ಕೊಳ್ಳೋಣ ಇದನ್ನು. ಡ್ರೈ ಫ್ರೂಟ್ಸ್ ಫ್ರೈ ಆಗಿದೆ. ಇದನ್ನು ತಗೊಳ್ಳೋಣ ಒಂದು ತಟ್ಟೆಗೆ. ಕಡಲೆಪುರಿ ಹಾಕೊಂಡು ಹುರ್ಕೊಳ್ತೀನಿ. ಇದನ್ನು ಹಾಕೊಳ್ಳುವಾಗ ಮಾತ್ರ ಕಡಿಮೆ ಉರಿ ಮಾಡ್ಕೋಬೇಕು. ಬೇಗ ಫ್ರೈ ಆಗುತ್ತೆ ಇದು. 1 ನಿಮಿಷ ಹುರ್ಕೊಂಡ್ರೆ ಸಾಕು. ಕಡಲೆಪುರಿ 1 ನಿಮಿಷ ಫ್ರೈ ಆಗಿದೆ. ಇಷ್ಟ ಆದ್ರೆ ಸಾಕು. ನೋಡ್ಬೋದು, ಸ್ವಲ್ಪ ತರ್ತರಿಯಾಗಿ ಪೌಡರ್ ಮಾಡ್ಕೊಳ್ಳೋಕೆ ಅಷ್ಟೇನೆ. ನೆಲಗಡಲೆ ಸಿಪ್ಪೆ ತೆಗಿಯೋಕ್ಕೆ ನಾನೊಂದು ಟಿಪ್ಸ್ ಅನ್ನು ಲಾಸ್ಟ್ ಟೈಮ್ ಕೂಡ ನಾನು ಹೇಳ್ಕೊಟ್ಟಿದ್ದೆ. ಒಂದು ಕಾಟನ್ ಬಟ್ಟೆಗೆ ಹಾಕ್ಬಿಟ್ಟು ಈ ತರ ಉಜ್ಜಿ ಒಂದು ಸೌಟು ತಗೊಂಡು ಈ ತರ ಮಾಡಿದ್ರೆ ಎಲ್ಲ ಸಿಪ್ಪೆ ಹೋಗುತ್ತೆ ಆರಾಮಾಗಿ. ಇದೇ ಟಿಪ್ಸ್ ಅನ್ನು ನೀವು ಫಾಲೋ ಮಾಡ್ಕೊಳ್ಳಿ. ಈ ತರ ಮಾಡ್ಕೊಂಡ್ರೆ ಬಹಳ ಬೇಗ ಸಿಪ್ಪೆ ತೆಗಿಬಹುದು. ಹುರಿದಿಟ್ಕೊಂಡಿದ್ದ ಎಲ್ಲ ಪದಾರ್ಥ ತಣ್ಣಗಾಗಿದೆ. ಒಂದೊಂದೇ ಹಾಕೊಂಡಿರುವಾಗ ತರ್ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ನೆಲಗಡಲೆನ 1-2 ಸ್ಪೂನ್ ತೆಗೆದಿಟ್ಕೊಳ್ಳೋಣ. ಅದು ಉಂಡೆ ಕಟ್ಕೊಳ್ಳುವಾಗ ಬೇಕಾಗುತ್ತೆ. ಜಾಸ್ತಿ ನೈಸ್ ಪೌಡ್ರ್ ಬೇಡ, ತರ್ತರಿಯಾಗಿ ಮಾಡ್ಕೋಬೇಕು. ನೆಲಗಡಲೆನ ಈ ಥರ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದಕ್ಕೊಂದು ತಟ್ಟೆಗೆ ಹಾಕೊಳ್ಳೋಣ. ಹುರಿದಿಟ್ಕೊಂಡ ಎಳ್ಳನ್ನು 1-2 ಚಮಚ ತೆಗೆದಿಟ್ಕೊಳ್ಳೋಣ. ಉಂಡೆ ಕಟ್ಟುವಾಗ ಹಾಕೊಳ್ಳೋಕ್ಕೆ. ಎಳ್ಳನ್ನು ಜಾರಿಗೆ ಹಾಕೊಂಡು ಇದನ್ನು ಕೂಡ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಎಳ್ಳು ನೋಡಿ ಈ ತರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇಷ್ಟು ಒಂಥರ ರವೆ ರವೆಯಾಗಿ ಇರಬೇಕದು. ಒಂದು ಜಾರಿಗೆ ಕಡಲೆಪುರಿ ಹಾಕೊಳ್ಳೋಣ. ಇದನ್ನು ಸ್ವಲ್ಪ ನೈಸಾಗಿ ಪೌಡ್ರ್ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಕಡಲೆಪುರಿನ ನೋಡಿ ಈ ತರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸೇಮ್ ಒಂದು ಜಾರಿಗೆನೆ ಡ್ರೈ ಫ್ರೂಟ್ಸ್ ಅನ್ನು ಹಾಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಈ ತರ ತರ್ತರಿಯಾಗಿ
ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಪೌಡ್ರನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಬೆಲ್ಲ ಪಾಕ ಮಾಡ್ಕೊಳ್ಳೋಣ. ಬೆಲ್ಲ ಪಾಕ ಮಾಡ್ಕೊಳ್ಳಲು ಒಂದು ಕಡೆಯನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಬೆಲ್ಲ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ. ಬೆಲ್ಲ ಪಾಕ ಮಾಡ್ಕೊಳ್ಳುವಾಗನೇ 2 ಚಮಚ ತುಪ್ಪ ಹಾಕೊಳ್ತಾ ಇದ್ದೀನಿ. ಎರಡು ಸ್ಪೂನಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಚಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ನೀರು ಹಾಕೊಳ್ಳೋದೇನು ಬೇಕಾಗಿಲ್ಲ, ಸ್ವಲ್ಪ ನೀರಲ್ಲೇ ಪಾಕ ಆದರೆ ಸಾಕು. ಬೆಲ್ಲ ಪಾಕ ಮಾಡ್ಕೊಳ್ಳುವಾಗ ಸ್ವಲ್ಪ ನೀರು ಹಾಕೊಂಡ್ರೆ ಬೇಗ ಕುದಿ ಬರುತ್ತೆ. ಈ ಥರ ದೊಡ್ಡ ಕುದಿ ಬಂದು ಒಂದು 2 ನಿಮಿಷ ಆದರೆ ಒಂದೆಡೆ ಪಾಕ ರೆಡಿ ಆಗುತ್ತೆ. ಪಾಕಕ್ಕೆ ಪೌಡ್ರನ್ನು ಹಾಕೊಳ್ಳುವಾಗ ಸ್ಟವ್ ಆಫ್ ಮಾಡ್ಕೊಳ್ಬೇಕು. ಒಂದೆಡೆ ಪಾಕ ರೆಡಿ ಆಗಿದೆ, ನೋಡ್ಬೋದು ನೀವು. ಇಷ್ಟಾದರೆ ಸಾಕು. ಪೌಡ್ರ್ ಹಾಕೊಳ್ಳುವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನಾನು. ಸ್ವಲ್ಪ ಸ್ವಲ್ಪನೇ ಪೌಡ್ರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚಂದ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಪೌಡ್ರನ್ನು ಹಾಕೊಳ್ತೀನಿ ಈಗ. ಜಾಸ್ತಿ ತೆಳ್ಳಗಿದ್ರೆ ಮಾತ್ರ ನೀವು ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಹೊತ್ತು ತಿರುಗಿಸಿ ಹಾಗೆ ಬಿಟ್ಟರೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ, ಉಂಡೆ ಕಟ್ಟುವ ಹದಕ್ಕೆ ಬರುತ್ತೆ. ಕರೆಕ್ಟಾಗಿ ರೆಡಿಯಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಈ ಹದದಲ್ಲಿ ರೆಡಿ ಆದರೆ ಸಾಕು. ಸ್ವಲ್ಪ ತಣ್ಣಗಾದ್ಮೇಲೆ ಉಂಡೆ ಕಟ್ಕೊಳ್ಳೋಣ. ಎಳ್ಳು ಬೆಲ್ಲದ ಲಡ್ಡು ಉಂಡೆ ಕಟ್ಟಲು ರೆಡಿ ಆಗಿದೆ. ಕೈಗೆ ಸ್ವಲ್ಪ ಈ ಥರ ತುಪ್ಪ ಹಾಕ್ಕೊಂಡು ಲಡ್ಡು ಕಟ್ಕೊಳ್ಳೋಣ. ಈ ಎಳ್ಳು ಮತ್ತು ಕಡಲೆ ಬೀಜನ ಇಟ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡು ಲಡ್ಡು ಕಟ್ಕೊಳ್ಳೋಣ. ನಿಮಗೆಷ್ಟು ದಪ್ಪ ಬೇಕು ಆ ದಪ್ಪದಲ್ಲಿ ನೀವು ಕಟ್ಕೊಳ್ಳಿ. ಕೈಗಾದರೂ ಹಾಕೋಬೋದು ಸ್ವಲ್ಪ ಎಳ್ಳನ್ನು. ಸೂಪರ್ ಆದ ಸಂಕ್ರಾಂತಿ ಹಬ್ಬದ ಲಡ್ಡು ರೆಡಿ ಆಗ್ತಿದೆ. ತುಂಬ ಸುಲಭ ಮಾಡೋದು, ನೀವು ಏನು ಭಯ ಪಡಬೇಕಾಗಿಲ್ಲ. ನಾನು ಗ್ಯಾರಂಟಿ ಕೊಡ್ತೀನಿ, ಅಷ್ಟು ಸೂಪರ್ ಆಗಿರುತ್ತೆ ಈ ಲಡ್ಡು. ಎಲ್ಲವನ್ನ ಇದೇ ಥರ ಮಾಡ್ಕೊಳ್ಳೋಣ. ಇಲ್ಲದ ಇಷ್ಟು ಲಡ್ಡು ರೆಡಿ ಆಗಿದೆ. ಕಡಿಮೆ ಅಂದರೆ ಒಂದು 75 ಲಡ್ಡು ಮಾಡಿದ್ದೀನಿ ನಾನು, ನೋಡ್ಬೋದು ನೀವು. ಸೂಪರ್ ಆದ ಎಳ್ಳು ಬೆಲ್ಲದ ಲಡ್ಡು ರೆಡಿಯಾಗಿದೆ. ತಪ್ಪದೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಬೇಕು. ಏನೇನು ಮಕರ ಸಂಕ್ರಾಂತಿ ಬರ್ತಾ ಇದೆ, ಮಕರ ಸಂಕ್ರಾಂತಿ ಅಂತ ಅಲ್ಲ, ಯಾವ ಹಬ್ಬಕ್ಕೆ ಕೂಡ ನೀವು ಸ್ವೀಟ್ ಲಡ್ಡು ಮಾಡ್ಕೋಬೋದು. ಫೈನಲ್ ಆಗಿ ಸಂಕ್ರಾಂತಿ ಹಬ್ಬಕ್ಕೆ ಹೊಸ ತರದ ಲಡ್ಡು ರೆಡಿಯಾಗಿದೆ. ಸಂಕ್ರಾಂತಿ ಹಬ್ಬಕ್ಕೆ ಅಂತೆಲ್ಲ ನೀವು ಮನೆಯಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಹೊಸ ತರದ ಲಡ್ಡು ಇದು. ನೀವು ನಿಮ್ಮ ಮನೆಯಲ್ಲಿ ಒಂದ್ಸರಿ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೇನೆ ಈ ಲಡ್ಡು ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೇನೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಅದ್ಭುತವಾದ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು.